ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಗುಂಡಿ ರಸ್ತೆಗೆ ಮುಕ್ತಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. 3 ಕೋಟಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ರಸ್ತೆನೇ ಕಿತ್ತು ಬಂದಿತ್ತು. ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಕಡೆಗೂ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಈ ರೀತಿ ಇದ್ದದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಅಸಲಿಯತ್. ಈ ತರ ಇತ್ತು ರಸ್ತೆ. ಇವಾಗ ಈ ರೀತಿ ಆಗ್ತಾ ಇದೆ. ಇಂಪ್ಯಾಕ್ಟ್ ರೆಡಿ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ ರಸ್ತೆಯನ್ನ. ನಾವು ಗಮನಿಸ್ತಾ ಇದ್ದೀವಿ. ಅದೇನು ಹಂಸಿ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿನ ನಾಯ್ತಾರೆ. ವಿಡಿಯೋ ಮಾಡ್ತಾ ಇದ್ದೆ ಮನೆ ಅಲ್ಲಿಡ ಹೇಳಿ ಬಿಡ್ತೀನಿ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಗುಂಡಿ ರಸ್ತೆಗೆ ಮುಕ್ತಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. 3 ಕೋಟಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ರಸ್ತೆನೇ ಕಿತ್ತು ಬಂದಿತ್ತು. ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಕಡೆಗೂ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಈ ರೀತಿ ಇದ್ದದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಅಸಲಿಯತ್. ಈ ತರ ಇತ್ತು ರಸ್ತೆ. ಇವಾಗ ಈ ರೀತಿ ಆಗ್ತಾ ಇದೆ. ಇಂಪ್ಯಾಕ್ಟ್ ರೆಡಿ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ ರಸ್ತೆಯನ್ನ. ನಾವು ಗಮನಿಸ್ತಾ ಇದ್ದೀವಿ. ಅದೇನು ಹಂಸಿ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿನ ನಾಯ್ತಾರೆ. ವಿಡಿಯೋ ಮಾಡ್ತಾ ಇದ್ದೆ ಮನೆ ಅಲ್ಲಿಡ ಹೇಳಿ ಬಿಡ್ತೀನಿ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಗುಂಡಿ ರಸ್ತೆಗೆ ಮುಕ್ತಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. 3 ಕೋಟಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ರಸ್ತೆನೇ ಕಿತ್ತು ಬಂದಿತ್ತು. ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಕಡೆಗೂ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಈ ರೀತಿ ಇದ್ದದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಅಸಲಿಯತ್. ಈ ತರ ಇತ್ತು ರಸ್ತೆ. ಇವಾಗ ಈ ರೀತಿ ಆಗ್ತಾ ಇದೆ. ಇಂಪ್ಯಾಕ್ಟ್ ರೆಡಿ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ ರಸ್ತೆಯನ್ನ. ನಾವು ಗಮನಿಸ್ತಾ ಇದ್ದೀವಿ. ಅದೇನು ಹಂಸಿ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿನ ನಾಯ್ತಾರೆ. ವಿಡಿಯೋ ಮಾಡ್ತಾ ಇದ್ದೆ ಮನೆ ಅಲ್ಲಿಡ ಹೇಳಿ ಬಿಡ್ತೀನಿ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಗುಂಡಿ ರಸ್ತೆಗೆ ಮುಕ್ತಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ.
3 ಕೋಟಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ರಸ್ತೆನೇ ಕಿತ್ತು ಬಂದಿತ್ತು. ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಕಡೆಗೂ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಈ ರೀತಿ ಇದ್ದದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಅಸಲಿಯತ್. ಈ ತರ ಇತ್ತು ರಸ್ತೆ. ಇವಾಗ ಈ ರೀತಿ ಆಗ್ತಾ ಇದೆ. ಇಂಪ್ಯಾಕ್ಟ್ ರೆಡಿ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ ರಸ್ತೆಯನ್ನ. ನಾವು ಗಮನಿಸ್ತಾ ಇದ್ದೀವಿ. ಅದೇನು ಹಂಸ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತಾರೆ. ವಿಡಿಯೋ ಮಾಡ್ತಾ ಇದ್ದೆ ಮನೆ ಅಲ್ಲಿಡ ಹೇಳಿ ಬಿಡ್ತೀನಿ ನಿಂತ್ಕೊಳ್ಳಿ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಗುಂಡಿ ರಸ್ತೆಗೆ ಮುಕ್ತಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. 3 ಕೋಟಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ರಸ್ತೆನೇ ಕಿತ್ತು ಬಂದಿತ್ತು. ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಕಡೆಗೂ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಈ ರೀತಿ ಇದ್ದದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಅಸಲಿಯತ್. ಈ ತರ ಇತ್ತು ರಸ್ತೆ. ಇವಾಗ ಈ ರೀತಿ ಆಗ್ತಾ ಇದೆ. ಇಂಪ್ಯಾಕ್ಟ್ ರೆಡಿ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ ರಸ್ತೆಯನ್ನ. ನಾವು ಗಮನಿಸ್ತಾ ಇದ್ದೀವಿ. ಅದೇನು ಹಂಸ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತಾರೆ. ವಿಡಿಯೋ ಮಾಡ್ತಾ ಇದ್ದೆ ಮನೆ ಅಲ್ಲಿಡ ಹೇಳಿ ಬಿಡ್ತೀನಿ ನಿಂತ್ಕೊಳ್ಳಿ.